ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSL ಸೆಟ್ ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಅ ಪಾಯ್ಸನ್ ಟ್ರೀ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪೊಯಟ್ರಿ. ಸೊ ಇದ್ರದ್ದು ಸಮ್ಮರಿನ ನಾವು ಈ ಒಂದು ಕ್ಲಾಸ್ನಲ್ಲಿ ಮಾಡೋಕ್ಕಿದ್ವಿ. ಮತ್ತು ಸ್ಟೂಡೆಂಟ್ಸ್, ಈ ಒಂದು ಪಾಯ್ಸನ್ ಟ್ರೀಯಿಂದ ನಮಗೆ ಬೇಸಿಕಲಿ ಅವ್ರು ಕೇಳ್ಬೋದು 4 ಮಾರ್ಕ್ಸ್ಗೆ ಬರುತ್ತೆ ಈ ಒಂದು ಪೋಮು, ಆ್ಯಂಡ್ ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಓಕೆ ರೈಟ್. ಸೊ ಮೆಮರೈಸೇಷನ್ಗೋಸ್ಕರ ಈ ಒಂದು ಪೋಮ್ ಬರುತ್ತೆ. ಪೂರ್ತಿ ಇರುವ ಸ್ಟ್ಯಾನ್ಸಸ್ನ ನೀವು ಪೂರ್ತಿ ಓದ್ಕೋಬೇಕು. ಸೊ ಅದರಿಂದ ಮೆಮರೈಸೇಷನ್ಗೆ ಖಂಡಿತ ಬಂದೇ ಬರುತ್ತೆ. ಸೊ ಅದನ್ನು ಬಿಟ್ಟು ಈ ಒಂದು ಪೋಮ್ದು ಏನು ಸಮ್ಮರ್ ಇದೆ ಅಂತ ನೋಡೋಣ. ಸ್ಟ್ಯಾನ್ಸಾ ವೈಸ್ ಅನಾಲಿಸಿಸ್ ನಿಮಗೋಸ್ಕರ ತೊಗೊಬಂದಿದ್ದೀನಿ. ವೆರಿ ಸಿಂಪಲ್ ವರ್ಡ್ಸು, ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡುವ ರೀತಿಯಲ್ಲಿ ನಾನು ತೊಗೊಬಂದಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಶುರು ಮಾಡೋಣ. ಸೊ ಏನಿದೆ ಈ ಒಂದು ಪೋಮಲ್ಲಿ ಅಂತ ನೋಡೋಣ. ದ ಪೋಮ್ ಅ ಪಾಯ್ಸನ್ ಟ್ರೀ ಬೈ ವಿಲಿಯಂ ಬ್ಲೇಕ್. ಸೊ ಇದು ಪೊಯೆಟ್ ಯಾರು? ವಿಲಿಯಂ ಬ್ಲೇಕು. ಯೂಸಸ್ ದ ಇಮೇಜ್. ಈ ಇಮೇಜ್ ಎನ್ಬೋದು ತುಂಬ ಇಂಪಾರ್ಟೆಂಟ್. ಈ ವರ್ಡ್ ತುಂಬ ಇಂಪಾರ್ಟೆಂಟ್. ಇಮೇಜ್ ಅಂದರೆ ಏನು? ಸೊ ಈಗ ಈ ಒಂದು ಪೊಯೆಟ್ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ, ಈ ಪೊಯೆಟು ಈ ಒಂದು ಪೋಮ್ನ ಒಂದು ಗ್ರೋಯಿಂಗ್ ಟ್ರೀನ ಒಂದು ಇಮೇಜ್ ಆಗಿ ತಗೊಂಡು, ಒಂದು ಸಿಂಬಲ್ ಆಗಿ ತಗೊಂಡು ಅವ್ರು ಏನು ಮಾಡ್ತಾರೆ, ಅವ್ರದ್ದು ಹೇಟ್ರೆಡ್ ಹೆಂಗಿರುತ್ತೆ, ಆ ಹೇಟ್ರೆಡಿಂದ ಏನಾಗುತ್ತೆ ಅಂತ ವಿವರಿಸ್ತಾ ಬರುತ್ತಾರೆ. ನೋಡಿ ಇಲ್ಲಿ, ಯೂಸಸ್ ದ ಇಮೇಜ್ ಆಫ್ ಅ ಗ್ರೋಯಿಂಗ್ ಟ್ರೀ ಟು ಎಕ್ಸ್ಪ್ಲೈನ್ ಹೌ suppressing anger can lead to destructive and deadly results. ಸೊ ಏನು, ಒಂದು ವೇಳೆ ನಮಗೆ ಯಾರ ಮೇಲಾದರೂ ಕೋಪ ಇದ್ದರೆ, ಆ ಕೋಪನ ನಾವು ಎಕ್ಸ್ಪ್ರೆಸ್ ಮಾಡದೆ ಅದನ್ನು ಸಪ್ರೆಸ್ ಮಾಡಿದ್ರೆ, ಅಥವಾ ಸಪ್ರೆಸ್ ಅಂದರೆ ಅದನ್ನು ನಾವು ಬಚ್ಚಿಟ್ಕೊಂಡ್ರೆ, ಅದನ್ನು ನಾವು ತೋರಿಸದೆ ನಾವು ಒಳಗಡೆನೇ ಇಟ್ಕೊಂಡ್ರೆ, ಅದು ಎಂತಹ ರೀತಿಯಲ್ಲಿ ಡಿಸ್ಟ್ರಕ್ಟಿವ್ ಆಗುತ್ತೆ, ಡೆಡ್ಲಿ ಆಗುತ್ತೆ ಅಂತ ನಾವೇನು ಮಾಡ್ತೀವಿ, ಈ ಒಂದು ಪೋಮಲ್ಲಿ ನೋಡ್ತಾ ಬರ್ತೀವಿ. ಓಕೆ, ಸೊ ಬನ್ನಿ, ಸೊ ಫಸ್ಟ್ ಸ್ಟ್ಯಾನ್ಸದಿಂದ ಶುರು ಮಾಡೋಣ. ಸೊ ಫಸ್ಟ್ ಸ್ಟ್ಯಾನ್ಸಲ್ಲಿ ಏನು ಐಡಿಯಾ ಇದೆ ಅಂದರೆ, ದ ಚಾಯ್ಸ್ ಟು ಸ್ಪೀಕ್ ಆರ್ ಟು ಹೈಡ್ ಹ್ಯಾಂಗರ್. ಸೊ ಈ ಒಂದು ಸ್ಟ್ಯಾನ್ಸಲ್ಲಿ ನಮಗೆ, ಸೊ ಒಂದು ವೇಳೆ ಆ್ಯಂಗರ್ನ ಆಚೆ ಮಾತಾಡಬೇಕಾದ್ರೆ ಏನು ರಿಸಲ್ಟ್ಸ್ ಬರುತ್ತೆ, ಮತ್ತು ಆ ಒಂದು ಆ್ಯಂಗರ್ನ, ಆ ಕೋಪನ, ಆ ಒಂದು ದ್ವೇಷನ ನಾವು ಒಳಗಡೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತಹ ಒಂದು ಕಂಪ್ಯಾರಿಸನ್ನ ಕೊಡ್ತಾರೆ. ಸೊ ಹೆಂಗೆ ಕೊಡ್ತಾರೆ ಅಂತ ನೋಡ್ತಾ ಬರೋಣ ಬನ್ನಿ. ದ ಸ್ಪೀಕರ್ ಡಿಸ್ಕ್ರೈಬ್ಸ್ 2 ಡಿಫ್ರೆಂಟ್ ವೇಸ್ ಆಫ್ ಹ್ಯಾಂಡ್ಲಿಂಗ್ ಆ್ಯಂಗರ್. ನೋಡಿ, ನಾನು ಹೇಳಿದಂಗೆ, ಸೊ ಈ ಒಂದು ಕೋಪನ 2 ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಒಂದು, ಅದನ್ನು ಆಚೆ ತೋರಿಸೋದು, ಮತ್ತಿನ್ನೊಂದು ಅದನ್ನು ಆಚೆ ತೋರಿಸದೆ ಅದನ್ನು ಒಳಗಡೆ ಇಟ್ಕೊಂಡು, ನೆನಪಲ್ಲೇ ಇಟ್ಕೊಂಡು ಅದನ್ನು ನಾವು ಇನ್ನೂ ಬೆಳೆಸೋದು. ಓಕೆ, 2 ರೀತಿಯಲ್ಲಿ ಆ್ಯಂಗರ್ನ ತೋರಿಸೋದು. ಓಕೆ, ಇನ್ ದ ಫಸ್ಟ್ ಕೇಸ್ ಹಿ ವಾಸ್ ಆ್ಯಂಗ್ರಿ ವಿತ್ ಹಿಸ್ ಫ್ರೆಂಡ್. ನೋಡಿ, ಫಸ್ಟ್ ಟೈಪು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ತನ್ನ ಫ್ರೆಂಡ್ ಮೇಲೆ ಕೋಪ ಇರುತ್ತೆ, ಆದರೆ ಈ ಕೋಪನ ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಹತ್ರ ಹೇಳ್ಬಿಡ್ತಾರೆ, ನಿನ್ನ ಮೇಲೆ ನನಗೆ ಈ ರೀತಿ ಕೋಪ ಇದೆ ಅಂತ ಹೇಳ್ತಾರೆ. ಸೊ ಆಗ ಏನಾಗುತ್ತೆ ಅಂತ ನೋಡೋಣ. ಬಟ್ ಬಿಕಾಸ್ ಈ ಸ್ಪೋಕ್ ಅಬೌಟ್ ಹಿಸ್ ಫೀಲಿಂಗ್ಸ್, ಇಸ್ ಆ್ಯಂಗರ್ ವೆಂಟ್ ಅವೇ. ನೋಡಿ, ನಮಗೆ ಒಂದು ಫೀಲಿಂಗ್ ಇದ್ರೆ, ನೋಡಿ ಫ್ರೆಂಡ್ ಹತ್ರ ಇವ್ರಿಗೆ ಒಂದು ಕೋಪ ಐತೆ, ಆ ಒಂದು ಕೋಪನ ಹೋಗ್ಬಿಟ್ಟು ಆ ಫ್ರೆಂಡ್ ಹತ್ರ ಹೇಳ್ತಾರೆ, ಈ ರೀತಿ ನಾನು ನಿಮ್ಮ ಮೇಲೆ ದ್ವೇಷ ಮಾಡ್ಕೊಂಡಿದ್ದೀನಿ, ನೀನು ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ ಅವ್ರು ಅಡ್ರೆಸ್ ಮಾಡ್ತಾರೆ, ಮಾತಾಡಬೇಕಾದ್ರೆ ಏನಾಗುತ್ತೆ, ಅದು ಹೊಟ್ಟೋಗುತ್ತೆ, ಆ ಕೋಪ ಹೊಟ್ಟೋಗುತ್ತೆ. ಇದು ಫಸ್ಟ್ ಸಿಚುವೇಶನು. ಇನ್ನೊಂದು ಸಿಚುವೇಶನ್ ಏನು ಮಾಡ್ತಾರೆ ನೋಡಿ, ಇನ್ ದ ಸೆಕೆಂಡ್ ಕೇಸ್ ಹಿ ವಾಸ್ ಆ್ಯಂಗ್ರಿ ವಿತ್ ಅನ್ ಎನಿಮಿ. ಈ ಒಂದು ಪೋಮಲ್ಲಿ ಏನು ಮಾಡ್ತಾರೆ, ಫೋ ಎಂಬ ಪದ ಬೆಳೆಸ್ತಾ ಇರ್ತಾರೆ. ಸೊ ಫೋ ಅಂದರೆ ಏನು? ಫೋ ಅಂದರೆ ಎನಿಮಿಗೆ ಒಂದು ಮೀನಿಂಗ್. ಓಕೆ, ಫೋ ಅಂದರೆ ಎನಿಮಿ. ಓಕೆ, ವೈರಿ ಅಂತ ಅನ್ಬೋದು ನಾವು. ಸೊ ಈಗ ಫಸ್ಟ್ ಕೇಸಲ್ಲಿ ಫ್ರೆಂಡ್ ಜೊತೆಗೆ ಕೋಪದಲ್ಲಿರ್ತಾರೆ, ಹೋಗ್ಬಿಟ್ಟು ಫ್ರೆಂಡ್ ಜೊತೆಗೆ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ, ತೋರಿಸ್ಬಿಡ್ತಾರೆ, ಕೋಪನ ತೋರಿಸ್ಬಿಡ್ತಾರೆ. ತೋರಿಸಾದ್ಮೇಲೆ ಏನಾಗುತ್ತೆ, ಕೋಪ ಹೊಟ್ಟೋಗುತ್ತೆ. ಆದರೆ ಇನ್ನೊಂದು ಸಿಚುವೇಷನಲ್ಲಿ ಯಾರ ಮೇಲೆ ಈಗ ಕೋಪದಲ್ಲಿದ್ದಾರೆ ಅಂದರೆ, ವೈರಿ ಮೇಲೆ ಕೋಪದಲ್ಲಿರ್ತಾರೆ, ಫ್ರೆಂಡ್ ಮೇಲೆ ಅಲ್ಲ, ಈಗ ಫೋ ಮೇಲೆ. ಫೋ ಅಂದರೆ ಎನಿಮಿ ಜೊತೆಗೆ ಕೋಪದಲ್ಲಿರ್ತಾರೆ, ಆದರೆ ಅದನ್ನು ಆಚೆ ತೋರಿಸ್ತಾರ ನೋಡೋಣ ಬನ್ನಿ. ಬಟ್ ಚೋಸ್ ಟು ಸ್ಟೇ ಸೈಲೆಂಟ್ ಬಿಕಾಸ್ ಹಿ ಡಿಡ್ ನಾಟ್ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್, ಇಸ್ ಆ್ಯಂಗರ್ ಬಿಗ್ಯಾನ್ ಟು ಗ್ರೋ. ಸೊ ಏನು ಮಾಡ್ತಾರೆ, ಈ ಒಂದು ಸಿಚುವೇಷನಲ್ಲಿ ಫ್ರೆಂಡ್ ಮೇಲೆ ಕೋಪನ ತೋರಿಸ್ಬಿಡ್ತಾರೆ, ಆದರೆ ಎನಿಮಿ ಮೇಲೆ ಕೋಪನ ಅವರು ಏನು ಮಾಡಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ, ಕೋಪ ಇದೆ ಅಂತ ಅವರು ತೋರಿಸಲ್ಲ ಆಚೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ಇನ್ನೂ ಬೆಳೀತಾನೆ ಹೋಗುತ್ತೆ. ಸೊ ಈ ಒಂದು ಬೆಳೆಯುವ ಕೋಪನ ಏನಾಗುತ್ತೆ ಮುಂದೆ ಅಂತ ನೋಡೋಣ. ಓಕೆ, ಸ್ಟ್ಯಾನ್ಸಾ 2, ನರ್ಚರಿಂಗ್ ದ ಟ್ರೀ ಆಫ್ ಹೇಟ್ರೆಡ್. ಸೊ ಈಗ ಏನು ಮಾಡ್ತಾರೆ, ಈ ಒಂದು ಟ್ರೀ ಆಫ್ ಹೇಟ್ರೆಡ್ನ ನರ್ಚರಿಂಗ್ ಮಾಡ್ತಾರೆ. ಸೊ ಹಂಗೆ ನಾನು ಮುಂಚೆ ಹೇಳಿದಂಗೆ ಒಂದು ಇಮೇಜ್ನ ಯೂಸ್ ಮಾಡ್ತಾರೆ, ಗ್ರೋಯಿಂಗ್ ಟ್ರೀನ ಇಮೇಜ್ನ ಯೂಸ್ ಮಾಡಿ ಈ ಒಂದು ಪೋಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಸೊ ಈಗ ಆ ಕೋಪನ ಬಚ್ಚಿಡ್ತಾರೆ, ಆ ಕೋಪನ ತೋರಿಸಲ್ಲ ಆಚೆ. ಸೊ ಈಗ ಆ ಕೋಪಗೆ ಏನಾಗುತ್ತೆ ಅಂತ ನೋಡ್ತಾ ಬರೋಣ. ದ ಸ್ಪೀಕರ್ ಬಿಗ್ಯಾನ್ಸ್ ಟು ಟ್ರೀಟ್ ಇಸ್ ಹಿಡನ್ ಆ್ಯಂಗರ್ ಲೈಕ್ ಅ ಪ್ಲಾಂಟ್. ಸೊ ಅದನ್ನು ಏನು ಮಾಡ್ತಾರೆ, ಒಂದು ಪ್ಲಾಂಟ್ ಥರ, ಒಂದು ಗಿಡ ಥರ ಅದನ್ನು ಏನು ಮಾಡ್ತಾರೆ, ಅದನ್ನು ಟ್ರೀಟ್ ಮಾಡ್ತಾರೆ. ಸೊ ಗಿಡ ಬೆಳಿಬೇಕಾದ್ರೆ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್, ನಾವು ಬಂದು ನೀರು ಹಾಕ್ತೀವಿ, ಮತ್ತು ಅದಕ್ಕೆ ಪ್ರಾಪರಾಗಿ ಸನ್ಲೈಟ್ ಕೊಡ್ತೀವಿ. ಸೊ ಇವರು ಯಾವ ರೀತಿನ ನೀರು ಹಾಕಿದ್ದಾರೆ, ಯಾವ ರೀತಿನ ಸನ್ಲೈಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ಹಿ ವಾಟರ್ಡ್ ಇಟ್ ವಿತ್ ಹಿಸ್ ಓನ್ ಫಿಯರ್ಸ್ ಆ್ಯಂಡ್ ಹಿಸ್ ಟಿಯರ್ಸ್ ಆಫ್ ಸಾರೋ
ಆರ್ ಆನ್ಸೈಟಿ. ಸೊ ಏನು ಮಾಡ್ತಾರೆ ಅಂದರೆ, ಆ ಕೋಪ ಇರಬೇಕಾದ್ರೆ ನಮಗೆ ಭಯ ಇರುತ್ತೆ, ಕೋಪದ ಜೊತೆಗೆ ಭಯ ಇರುತ್ತೆ, ಭಯ ಜೊತೆಗೆ ಏನಿರುತ್ತೆ ನಮಗೆ ದುಃಖ ಕೂಡ ಇರುತ್ತೆ, ಒಂಚೂರು ಸ್ಯಾಡ್ ಫೀಲಿಂಗ್ ಕೂಡ ಇರುತ್ತೆ. ಅದರಿಂದ ಏನಾಗ್ತಾರೆ, ಇಮ್ಯಾಜಿನರಿ ಆಗಿ ಏನು ಮಾಡ್ತಾರೆ, ಅದನ್ನು ವಾಟರ್ ಹಾಕ್ತಾರೆ. ಏನಕ್ಕೆ? ಆ ಒಂದು ಆ್ಯಂಗರ್ಗೆ, ಆ ಒಂದು ಕೋಪಗೆ, ಆ ಒಂದು ದ್ವೇಷಗೆ ಏನು ಮಾಡ್ತಾರೆ, ನೀರನ್ನ ಹಾಕ್ತಾರೆ. ಹಿ ಆಲ್ಸೋ ಸನ್ಡ್ ಇಟ್. ನೋಡಿ, ಈಗ ಫಸ್ಟು ವಾಟರ್ನ ನೋಡಿಬಿಟ್ವಿ. ವಾಟರ್ ಬಂದು ಯಾವುದಿಂದ ವಾಟರ್ ಹಾಕ್ತಾರೆ, ಟಿಯರ್ಸ್ ಮತ್ತು ಸಾರಿಂದ ವಾಟರ್ ಹಾಕ್ತಾರೆ. ಮತ್ತು ಹೆಂಗೆ ಈ ಒಂದು ಸನ್ಲೈಟ್ನ ಕೊಡ್ತಾರೆ ಅಂತ ನೋಡೋಣ. ಹಿ ಆಲ್ಸೋ ಸನ್ಡ್ ಇಟ್ ವಿತ್ ಸನ್ಡ್ ಇಟ್ ಮೀನಿಂಗ್ ಹಿ ಗೇವ್ ಇಟ್ ಲೈಟ್ ಬೈ ಹೈಡಿಂಗ್ ಇಸ್ ಟ್ರೂ ಫೀಲಿಂಗ್ಸ್ ಬಿಹೈಂಡ್ ಫೇಕ್ ಡಿಸಿಟ್ಫುಲ್ ಸ್ಮೈಲ್ಸ್. ಏನು ಮಾಡ್ತಾರೆ ಅಂದರೆ, ಅದಕ್ಕೆ ನೀರು ಹಾಕೋದನ್ನ ನೋಡಿಬಿಟ್ವಿ. ಈಗ ಅದಕ್ಕೆ ಸನ್ಲೈಟ್ ಕೂಡ ಕೊಡ್ತಾರೆ. ಹೆಂಗೆ ಸನ್ಲೈಟ್ನ ಕೊಡ್ತಾರೆ ಅಂದರೆ, ಆ ಒಂದು ನಿಜವಾಗಿರುವ ಒಂದು ಫೀಲಿಂಗ್ಸ್ನ ನಾವು ತೋರಿಸದೆ ಫೇಕ್ ಸ್ಮೈಲ್ಸ್ನ ಕೊಟ್ಟು, ಮತ್ತು ಜೊತೆಗೆ ಡಿಸಿಟ್ಫುಲ್ ವೇಸ್ನ ಏನು ಮಾಡ್ತಾರೆ, ಬಿಹೇವಿಯರ್ಸ್ನ ತೋರಿಸಿ ಅದಕ್ಕೆ ಏನು ಮಾಡ್ತಾರೆ, ಸನ್ಲೈಟ್ನ ಕೊಡ್ತಾರೆ. ದಿಸ್ ನರ್ಚರಿಂಗ್ ಮೇಡ್ ಇಸ್ ಹೇಟ್ರೆಡ್ ಗ್ರೋ ಇವನ್ ಸ್ಟ್ರಾಂಗರ್. ಸೊ ಈ ಒಂದು ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಒಳಗಡೆ ಇರುವ ಆ ಒಂದು ದ್ವೇಷನ, ಒಂದು ಕೋಪನ ಏನು ಮಾಡ್ತಾರೆ, ಇನ್ನೂ ಹೆಚ್ಚು ಮಾಡಿಬಿಡ್ತಾರೆ ಈ ಒಂದು ಪೊಯೆಟು. ಓಕೆ, ಸೊ ಸ್ಟೂಡೆಂಟ್ಸ್, ಈ ಒಂದು ಡೀಟೇಲ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಂಡಿತ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಹಂಗೆ ಮುಂದೆ ಹೋಗ್ತಾ ಇರೋಣ. ಥರ್ಡ್ ಸ್ಟ್ಯಾನ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ. ದಿ ಅಪಿಯರೆನ್ಸ್ ಆಫ್ ದ ಫ್ರೂಟ್. ನೋಡಿ, ಈಗ ಆ ಒಂದು ಕೋಪ ಏನಾಯಿತು, ಒಂದು ಗಿಡ ಥರ ಆಯಿತು. ಆ ಒಂದು ಗಿಡಕ್ಕೆ ಏನು ಮಾಡಿದ್ರು, ನೀರು ಹಾಕಿದ್ರು, ಮತ್ತು ಸನ್ಲೈಟ್ ಕೂಡ ಹಾಕಿದ್ರು. ಈಗ ಆ ಕೋಪ ಹೆಂಗಾಗ್ಬಿಟ್ಟಿದೆ, ಒಂದು ಮರ ಥರ ಬೆಳೆದ್ಬಿಟ್ಟಿದೆ. ಮರದಿಂದ ಏನು ಬರ್ತಿದೆ, ಫ್ರೂಟ್ಸ್ ಕೂಡ ಬರ್ತಿದೆ. ಸೊ ನೋಡಿ, ಒಂದು ಕೋಪ ಎಷ್ಟು ಸ್ಟೇಜ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ, ಅದರಿಂದ ಏನು ಬರುತ್ತೆ ಅಂತ ನೋಡೋಣ. ಓಕೆ, ದ ಟ್ರೀ ಆಫ್ ಆ್ಯಂಗರ್ ಗ್ರೂ ಕಂಟಿನ್ಯೂಸ್ಲಿ ಅಂಟಿಲ್ ಇಟ್ ಪ್ರೊಡ್ಯೂಸ್ಡ್ ಅ ಬ್ರೈಟ್ ಟೆಂಪ್ಟಿಂಗ್ ಆ್ಯಪಲ್. ನೋಡಿ, ಈಗ ಈ ಒಂದು ಆ ಕೋಪ ಎಂಬ ಟ್ರೀ, ದ ಟ್ರೀ ಆಫ್ ಆ್ಯಂಗರ್ ಅಂತ ಕೂಡ ನಾವು ಅನ್ಬೋದು. ಅದೇನಾಗುತ್ತೆ ಅಂದರೆ, ಹಂಗೆ ಪ್ರೋಗ್ರೆಸಿವ್ಲಿ ಹಂಗೆ ಬೆಳೀತಾ ಬರುತ್ತೆ. ದೆನ್ ಏನಾಗುತ್ತೆ ಅಂದರೆ, ಒಂದು ಆ್ಯಪಲ್ನ, ಒಂದು ಬ್ರೈಟು ಬ್ಯೂಟಿಫುಲ್ ಲುಕಿಂಗ್ ಆ್ಯಪಲ್ನ ಏನು ಮಾಡಿತ್ತು, ಅದು ಫ್ರೂಟಾಗಿ ಕೊಟ್ಟು. ಏನು ಆ ಮರ ಏನಾಗುತ್ತೆ ಅಂತ ನೋಡೋಣ. ದಿಸ್ ಆ್ಯಪಲ್ ರೆಪ್ರೆಸೆಂಟ್ಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎ ಸಪ್ರೆಸ್ಡ್ ಎನಿಮಿಟಿ. ಓಕೆ, ಸೊ ಎನಿಮಿಟಿಯಿಂದ ಏನಾಗ್ತಿದೆ, ಈ ಒಂದು ಫ್ರೂಟ್ ಬಂದು ಬೆಳೆಯುತ್ತೆ, ಬ್ರೈಟಾಗಿ ಕಲರ್ಫುಲ್ಲಾಗಿ ಇರುತ್ತೆ ಆ ಒಂದು ಫ್ರೂಟ್ನ ನೋಡೋಕ್ಕೆ. ಆದರೆ ಆಚೆ ಮಾತ್ರ ಫ್ರೂಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದರ ಒಳಗಡೆ ಫ್ರೂಟಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ. ದ ಸ್ಪೀಕರ್ಸ್ ಎನಿಮಿ ಸಾ ದಿಸ್ ಶೈನಿಂಗ್ ಆ್ಯಪಲ್ ಆ್ಯಂಡ್ ರೆಕಗ್ನೈಸ್ಡ್ ದಟ್ ಇಟ್ ಬಿಲಾಂಗ್ ಟು ದ ಸ್ಪೀಕರ್ಸ್ ಗಾರ್ಡನ್. ದಿ ಆ್ಯಪಲ್ ವಾಸ್ ಡಿಸೈನ್ ಟು ಲುಕ್ ಅಟ್ರಾಕ್ಟಿವ್ ಬಟ್ ವಾಸ್ ಆ್ಯಕ್ಚುಲಿ ಫಿಲ್ಡ್ ವಿತ್ ಪಾಯ್ಸನ್. ನೋಡಿ, ಈ ಒಂದು ಫ್ರೂಟು ನೋಡೋಕ್ಕೆ ಚೆನ್ನಾಗಿತ್ತು, ಅಂದವಾಗಿ ಅನಿಸ್ತಿತ್ತು, ಬ್ಯೂಟಿಫುಲ್ ಆಗಿತ್ತು, ಬ್ರೈಟ್ ಆಗಿತ್ತು. ಆಚ ಕಡೆ ಮಾತ್ರ ಅಟ್ರಾಕ್ಟಿವ್ ಆಗಿತ್ತು. ಅದ್ರ ಒಳಗಡೆ ಏನಿತ್ತು, ಪಾಯ್ಸನ್ ಇತ್ತು. ಓಕೆ, ಒಳಗಡೆ ಏನಿತ್ತು, ಪಾಯ್ಸನ್ ಇತ್ತು. ಸೊ ಒಂದು ಬ್ಯೂಟಿಫುಲ್ ಇಮೇಜ್ನ ಈ ಒಂದು ಪೊಯೆಟು ಇಲ್ಲಿ ಬೆಳೆಸಿ ನಮಗೇನು ಮಾಡಿದ್ದಾರೆ, ಈ ಒಂದು ಕೋಪ ಎಂಬ ಒಂದು ಬ್ಯಾಡ್ ಹ್ಯಾಬಿಟ್ನ ನಾವು ಬೆಳೆಸ್ತಾ ಬಂದರೆ ಅದು ಏನಾಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಈ ಒಂದು ಪೋಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟ್ಯಾನ್ಸಾ, ದ ಫೇಟಲ್ ರಿಸಲ್ಟ್. ಫೇಟಲ್ ಅಂದರೆ ಡೆಡ್ಲಿ. ಓಕೆ, ಫೇಟಲ್ ಅಂದರೆ ಡೆಡ್ಲಿ ರಿಸಲ್ಟ್. ಸೊ ಏನು ರಿಸಲ್ಟು, ಡೆಡ್ಲಿ ರಿಸಲ್ಟ್ ಅಂತ ನೋಡೋಣ. ಡ್ಯೂರಿಂಗ್ ಅ ವೆರಿ ಡಾರ್ಕ್ ನೈಟ್ ದೆ ಎನಿಮಿ ಸೀಕ್ರೆಟ್ಲಿ ಎಂಟರ್ಡ್ ದ ಸ್ಪೀಕರ್ಸ್ ಗಾರ್ಡನ್ ಟು ಟೇಕ್ ದಿ ಆ್ಯಪಲ್. ಈಗ ನೋಡಿ, ಆ ಆ್ಯಪಲ್ ನೋಡೋಕ್ಕೆ ಚೆನ್ನಾಗಿತ್ತು ಆ ಒಂದು ಎನಿಮಿಗೆ, ಆ ಒಂದು ಫೋಗೆ, ಆ ಒಂದು ವೈರಿಗೆ. ಸೊ ಈಗ ಅವನೇನು ಮಾಡ್ತಾನೆ ಅಂದರೆ, ಈ ಅಟ್ರಾಕ್ಟಿವ್ ಆಗಿರುವ ಆ್ಯಪಲ್ನ, ಈ ಬ್ಯೂಟಿಫುಲ್ ಆಗಿರುವ ಆ್ಯಪಲ್ನ ಏನು ಮಾಡೋಣ ಅಂತ ಅನ್ಕೊತಾನೆ. ಯಾರೂ ನೋಡ್ದಾ ಇರುವ ಒಂದು ಸಮಯದಲ್ಲಿ, ಕತ್ಲಾದ ಮೇಲೆ ತುಂಬ ಡಾರ್ಕ್ ಆಗಿರುವ ಒಂದು ಸಮಯದಲ್ಲಿ ಏನು ಮಾಡ್ತಾನೆ, ಅವನು ಹೋಗ್ಬಿಟ್ಟು ಅದನ್ನು ಏನು ಮಾಡ್ತಾನೆ, ಸೀಕ್ರೆಟ್ ಆಗಿ ತೆಗೆದುಕೊತಾನೆ. ಏನು ಆಗುತ್ತೆ ಅಂತ ನೋಡೋಣ. ರೈಟ್, ಇನ್ ದ ಮಾರ್ನಿಂಗ್ ನೋಡಿ, ಈ ಎಂಟರ್ಸ್ ದ ಸ್ಪೀಕರ್ಸ್ ಗಾರ್ಡನ್ ಟು ಟೇಕ್ ದಿ ಆ್ಯಪಲ್. ಏನು ಮಾಡ್ತಾನೆ, ಆ ಒಂದು ಆ್ಯಪಲ್ನ ಎತ್ಕೊತಾನೆ, ತಿನ್ಬಿಡ್ತಾನೆ. ಸೊ ಬೆಳಗ್ಗೆ ಏನಾಗುತ್ತೆ ಅಂತ ನೋಡೋಣ. ಇನ್ ದ ಮಾರ್ನಿಂಗ್ ದ ಸ್ಪೀಕರ್ ಫೆಲ್ಟ್ ಅ ಸೆನ್ಸ್ ಆಫ್ ಗ್ಲಾಡ್ನೆಸ್ ವೆನ್ ಈ ಸಾ ಹಿಸ್ ಎನಿಮಿ ಲೈಯಿಂಗ್ ಡೆಡ್. ನೋಡಿ, ಒಬ್ಬರು ಸತ್ತಾದ್ಮೇಲೆ ಕೂಡ ನಾವೇನಾದರೂ ಸಂತೋಷ ಪಡ್ತೀವ, ನಾವು ಬೇಜಾರಾಗ್ತೀವಿ ತಾನೆ, ಅಯ್ಯೋ ಏನು ಸತ್ತೋಗ್ಬಿಟ್ರು ಅಂತ. ಆದರೆ ಇಲ್ಲಿ ನೋಡಿ, ಈ ಸ್ಪೀಕರ್ಗೆ ಎಷ್ಟು ಕೋಪ ಇದ್ರೂ ಅವರು ತನ್ನ ವೈರಿ ಸತ್ತೋದ್ಮೇಲೆ ಏನು ಮಾಡ್ತಾರೆ ನೋಡಿಬಿಟ್ಟು ಸಂತೋಷ ಪಡ್ತಾರೆ. ಗ್ಲಾಡ್ನೆಸ್ ಇರುತ್ತೆ ಅಂತೆ. ಪೋಮಲ್ಲಿ ನಾವು ಓದ್ತೀವಿ ನಾವು. ಅಷ್ಟು ಒಂದು ಮೋಸವಾಗಿ ಬೆಳೆದ್ಬಿಟ್ಟಿದೆ ಈ ಒಂದು ಆ್ಯಂಗರು ನಮ್ಮ ಸ್ಪೀಕರ್ ಒಳಗಡೆ. ಸೊ ಒಂದು ವೇಳೆ ಆ ಒಂದು ಕೋಪನ ಅವರು ಮುಂಚೆನೇ ಅಡ್ರೆಸ್ ಮಾಡ್ತಿದ್ರೆ, ಫ್ರೆಂಡ್ ಜೊತೆಗೆ ಹೆಂಗೆ ಅಡ್ರೆಸ್ ಮಾಡಿದ್ರು ಆ ರೀತಿಯಲ್ಲಿ ವೈರಿ ಜೊತೆ ಕೂಡ ಅವರು ಅದನ್ನು ಅಡ್ರೆಸ್ ಮಾಡ್ತಿದ್ರೆ, ಆ ಒಂದು ಕೋಪ ಏನಾಗ್ತಿರ್ಲಿಲ್ಲ, ಅದು ಬಂದು ಗಿಡ ಆಗಿ ಬೆಳೆದು ಗಿಡದಿಂದ ಮರ ಆಗಿ, ಮರದಿಂದ ಏನು ಬರ್ತಿರ್ಲಿಲ್ಲ, ಫ್ರೂಟ್ ಬರ್ತಿರ್ಲಿಲ್ಲ. ಆ ಫ್ರೂಟ್ನ ತಿಂದು ಈ ಒಂದು ವೈರಿ ಸತ್ತೋಗ್ತಾ ಇರಲಿಲ್ಲ ಒಂದು ವೇಳೆ ಅಡ್ರೆಸ್ ಮಾಡಿದರೆ. ಓಕೆ, ಸೊ ಹಾಗಾಗಿ ಏನು ಮಾಡಿಲ್ಲ ಇವರು, ಅಡ್ರೆಸ್ ಮಾಡಿಲ್ಲ. ಓಕೆ, ಅದನ್ನು ಅವ್ರು ಬೆಳೆಸ್ಬಿಟ್ರು, ಒಂದು ಫ್ರೂಟ್ ಕೂಡ ಬಂತು. ಆ ಫ್ರೂಟ್ನ ತಿಂದು ಈ ಒಂದು ವೈರಿ ಸತ್ತು ಹೋಗ್ತಾನೆ. ಆ ಸತ್ತೋಗಿರುವ ವೈರಿನ ನೋಡಿ ಇವರು ಖುಷಿ ಆಗ್ತಾರೆ ನಮ್ಮ ಪೊಯೆಟು. ಆನ್ ದ ಗ್ರೌಂಡ್ ಬೆನೆತ್ ದ ಟ್ರೀ
ದ ಎನಿಮಿ ಹ್ಯಾಡ್ ಬಿನ್ ಪಾಯ್ಸನ್ಡ್ ಬೈ ದ ಸ್ಪೀಕರ್ಸ್ ಹಿಡನ್ ರಾತ್. ರಾತ್ ಅಂದರೆ ಆ್ಯಂಗರ್, ಕೋಪ. ನೋಡಿ, ಒಂದು ಬ್ಯೂಟಿಫುಲ್ ಲೆಸನ್ನು ಈ ಒಂದು ಪೋಮಿಂದ ನಾವು ಏನು ಮಾಡ್ಬೋದು, ಒಂದು ಮಾರಲ್ ಕೂಡ ಅಂತ ಅನ್ಬೋದು. ಈ ಒಂದು ಪೋಮಿಂದ ನಾವು ಓದ್ಬೋದು. ಒಂದು ವೇಳೆ ನಮಗೆ ಯಾರ ಮೇಲಾದರೂ ಕೋಪ ಇದ್ದರೆ, ಏನಾದರೂ ಒಂದು ಸಾರೋ ಇದ್ದರೆ ಅವ್ರ ಮೇಲೆ ನಾವೇನು ಮಾಡಬೇಕು, ಫ್ರೆಂಡೇ ಆಗಲಿ ವೈರಿ ಆಗಲಿ, ನಾವೇನು ಮಾಡಬೇಕು, ಹೋಗ್ಬಿಟ್ಟು ಅಡ್ರೆಸ್ ಮಾಡಬೇಕು. ಒಂದು ವೇಳೆ ನಾವು ಅಡ್ರೆಸ್ ಮಾಡಿಬಿಟ್ಟು ನಮಗೆ ಆ ಫೀಲಿಂಗ್ನ ನಾವು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಆ ಫೀಲಿಂಗ್ ಬಂದು ಅಲ್ಲೇ ಹೊಟ್ಟೋಗುತ್ತೆ. ಕೋಪ ಇರಲಿ, ದ್ವೇಷ ಇರಲಿ, ಏನೇ ಇರಲಿ, ಅದು ಹೊಟ್ಟೋಗ್ಬಿಡುತ್ತೆ. ಆದರೆ ಅದು ನಾವು ಹೊಟ್ಟೋಗ್ಲಿಲ್ಲ, ನಾವು ಏನು ಮಾಡ್ತೀವಿ, ನಮ್ಮ ಒಳಗಡೆ ಇಟ್ಕೊಂಡು ಅದನ್ನು ಬೆಳೆಸ್ತಾ ಹೋದರೆ ಅದು ಬಂದು ಏನಾಗುತ್ತೆ, ಒಂದು ಇಮ್ಯಾಜಿನರಿ ಟೈಪಲ್ಲಿ ಒಂದು ಪ್ಲಾಂಟಿಂದ ಮರ ಆಗಿ, ಮರದಿಂದ ಒಂದು ಹಣ್ಣು ಬಂದು, ಒಂದು ಫ್ರೂಟ್ ಬಂದು, ಆ ಫ್ರೂಟ್ನ ಯಾರಾದರೂ ತಿಂದರೆ ಆ ಫ್ರೂಟಿಂದ ಯಾರಿಗೆ ಕಷ್ಟ ಆಗುತ್ತೆ, ನಮ್ಮ ವೈರಿಗೆ ಕಷ್ಟ ಆಗುತ್ತೆ ಮತ್ತು ನಮಗೂ ಕಷ್ಟ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಮಾರಲ್ನ ಹೇಳಿಬಿಟ್ಟು ಈ ಒಂದು ಪೋಮ್ನ ಎಂಡ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ನಾನು ಹೇಳಿದಂಗೆ ಈ ಒಂದು ಪೋಮಿಂದ ನಮಗೆ ಮೆಮರೈಸೇಷನ್ ಕ್ವಶ್ಚನು ಖಂಡಿತ ಬಂದೇ ಬರುತ್ತೆ. ಸೊ ಪೂರ್ತಿ ಪೋಮ್ನ ಮೆಮರೈಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಮೆಮರೈಸೇಷನ್ ಟೆಕ್ನಿಕ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಸರ್ ಟ್ರಿಕ್ಸ್ ಅಂತ ಕಳಿಸಿರಿ. ಅದನ್ನು ನೋಡಿಬಿಟ್ಟು ನಾನು ನಿಮಗೋಸ್ಕರ ಈ ಒಂದು ಪೋಮ್ನ ಹೆಂಗೆ ಮೆಮರೈಸ್ ಮಾಡ್ಕೋಬೇಕಂತ ಒಂದು ಶಾರ್ಟ್ ಸಿಂಪಲ್ ಟ್ರಿಕ್ಕಿ ವೀಡಿಯೋ ನಾನು ತೊಗೊಬರ್ತೀವಿ. ಈ ರೀತಿ ವೀಡಿಯೋಸ್ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಟೈಮ್. ಬಾಯ್.